ರಾಣಿ ದುರ್ಗಾವತಿ ವೀರಾಂಗನೆಯ ದೀರ್ಘಕಥೆ. ಭಾರತದ ಇತಿಹಾಸದಲ್ಲಿ ಶೌರ್ಯ ಮತ್ತು ಆತ್ಮಗೌರವದ ಪ್ರತೀಕವಾಗಿ ಉಳಿದ ಹೆಸರೊಂದು ರಾಣಿ ದುರ್ಗಾವತಿ. ಆಕೆಯ ಜೀವನಕಥೆ ಸ್ತ್ರೀಶಕ್ತಿಯ ಅದ್ಭುತ ಉದಾಹರಣೆ. ರಾಣಿ ದುರ್ಗಾವತಿ 1524ರಲ್ಲಿ ಗೋಂಡವಾನ ಪ್ರದೇಶದಲ್ಲಿ ಜನಿಸಿದರು. ಆಕೆ ಚಂದೇಲ್ ವಂಶಕ್ಕೆ ಸೇರಿದವಳು. ಬಾಲ್ಯದಲ್ಲೇ ಕತ್ತಿಯುದ್ಧ, ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿ ಕಲಿತುಕೊಂಡಳು. ಅವಳು ಕೇವಲ ರಾಜಕುಮಾರಿ ಮಾತ್ರವಲ್ಲ, ಧೈರ್ಯಶಾಲಿ ಯೋಧೆಯೂ ಆಗಿದ್ದಳು. ಆಕೆಯ ತಂದೆ ಆಕೆಯನ್ನು ಮಗನಂತೆ ಬೆಳೆಸಿದರು. ಅದರಿಂದಾಗಿ ಆಕೆಯಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಯಿತು. ದುರ್ಗಾವತಿ ಗೋಂಡವಾನ ರಾಜನಾದ ದಳಪತಿ ಶಾ ಅವರೊಂದಿಗೆ ವಿವಾಹವಾದಳು. ಕೆಲವು ವರ್ಷಗಳ ನಂತರ ದಳಪತಿ ಶಾ ವಿಧಿವಶರಾದರು. ಆಗ ಅವರ ಮಗ ನಾರಾಯಣ ಚಿಕ್ಕವನು. ಆ ಸಮಯದಲ್ಲಿ ದುರ್ಗಾವತಿ ರಾಣಿಯಾಗಿ ರಾಜ್ಯದ ಹೊಣೆ ಹೊತ್ತಳು. ಆಕೆ ಪ್ರಜೆಯ ಹಿತಕ್ಕಾಗಿ ಉತ್ತಮ ಆಡಳಿತ ನೀಡಿದಳು. ಕೃಷಿ, ನೀರಾವರಿ, ವ್ಯಾಪಾರವನ್ನು ಉತ್ತೇಜಿಸಿದಳು. ಜನರು ಆಕೆಯನ್ನು ಪ್ರೀತಿಯಿಂದ ಗೌರವಿಸಿದರು. ಮುಘಲ್ ಚಕ್ರವರ್ತಿ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದ. ಅವನು ತನ್ನ ಸೇನಾನಿ ಆಸಫ್ ಖಾನ್ ಅವರನ್ನು ಗೋಂಡವಾನ ಮೇಲೆ ದಾಳಿ ಮಾಡಲು ಕಳುಹಿಸಿದ. 1564ರಲ್ಲಿ ಭೀಕರ ಯುದ್ಧ ನಡೆಯಿತು. ರಾಣಿ ದುರ್ಗಾವತಿ ತನ್ನ ಸೈನ್ಯವನ್ನು ಮುನ್ನಡೆಸಿದಳು. ಆಕೆ ಆನೆಯ ಮೇಲೆ ಕುಳಿತು ಯುದ್ಧಭೂಮಿಯಲ್ಲಿ ಹೋರಾಡುತ್ತಿದ್ದಳು. ಶತ್ರು ಸೈನ್ಯ ದೊಡ್ಡದು ಮತ್ತು ಶಕ್ತಿಶಾಲಿಯಾಗಿತ್ತು. ಆದರೂ ರಾಣಿ ಹಿಂದೇಟು ಹಾಕಿಲ್ಲ. ಯುದ್ಧದಲ್ಲಿ ಗಾಯಗೊಂಡರೂ ಆತ್ಮಗೌರವ ಕಾಪಾಡಲು ಕೊನೆಯವರೆಗೂ ಹೋರಾಡಿದಳು. ಗಂಭೀರವಾಗಿ ಗಾಯಗೊಂಡ ರಾಣಿ ಶತ್ರು ಕೈಗೆ ಬೀಳಬಾರದೆಂದು ತಾನು ಸ್ವಯಂ ಪ್ರಾಣತ್ಯಾಗ ಮಾಡಿದರು. ಆಕೆಯ ಈ ತ್ಯಾಗ ಭಾರತೀಯ ಇತಿಹಾಸದಲ್ಲಿ ಸದಾಕಾಲ ನೆನಪಾಗುತ್ತದೆ. ಆಕೆ ಸೋಲಲಿಲ್ಲ, ಆಕೆ ಶೌರ್ಯದಲ್ಲಿ ಅಮರಳಾದಳು. ರಾಣಿ ದುರ್ಗಾವತಿ ಮಹಿಳೆಯರ ಧೈರ್ಯ ಮತ್ತು ಶಕ್ತಿಗೆ ಪ್ರತೀಕ. ಆಕೆಯ ಜೀವನವು ನಮಗೆ ಆತ್ಮಗೌರವ, ದೇಶಪ್ರೇಮ ಮತ್ತು ಧೈರ್ಯವನ್ನು ಕಲಿಸುತ್ತದೆ. ಇಂದಿಗೂ ಜಬಲ್ಪುರದಲ್ಲಿ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯ ಮತ್ತು ಅನೇಕ ಸ್ಮಾರಕಗಳು ಆಕೆಯ ಸ್ಮರಣಾರ್ಥ ನಿರ್ಮಾಣಗೊಂಡಿವೆ. ರಾಣಿ ದುರ್ಗಾವತಿ ಕೇವಲ ಒಬ್ಬ ರಾಣಿಯಲ್ಲ, ಅವಳು ವೀರಾಂಗನೆ, ಆದರ್ಶ ನಾಯಕಿ ಮತ್ತು ಸ್ತ್ರೀಶಕ್ತಿಯ ಚಿಹ್ನೆ. ಆಕೆಯ ಜೀವನಕಥೆ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ವೀರನಾರಿಯರ ಕಥೆ ಬೇಕಿವಲಿ ಎಂದು ಕಮೆಂಟ್ ಮಾಡಿ.